ನಮಸ್ಕಾರ ಸ್ನೇಹಿತರೆ. ಮನೇಲಿ ಏನಾದರೂ ನಮಗೆ ಸಡನ್ನಾಗಿ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿ ಅಂತ ಈ ಸ್ವೀಟ್ನ ನೀವು ಒಂದ್ಸಲ ಟ್ರೈ ಮಾಡಿದರೆ ಇದ್ರ ಟೇಸ್ಟ್ ಅಂತೂ ಖಂಡಿತವಾಗ್ಲೂ ಮರೆಯೋದಿಲ್ಲ. ಯಾವುದೇ ರೀತಿ ಬೆಣ್ಣೆ ಬೇಡ, ತುಪ್ಪ ಬೇಡ, ಓವೆನ್ ಬೇಡ, ತುಂಬಾ ಟೇಸ್ಟಾಗಿ ಈ ಸ್ವೀಟ್ನ ಜಸ್ಟ್ ಒಂದು 10 ನಿಮಿಷದಲ್ಲಿ ನೀವು ಮನೇಲಿರುವಂಥ ಸಾಮಗ್ರಿನ ಯೂಸ್ ಮಾಡಿಕೊಂಡು ಸೂಪರ್ ಡೂಪರ್ ಕ್ರಿಸ್ಪಿಯಾಗಿ ಈ ಸ್ನ್ಯಾಕ್ಸ್ನ ನೀವು ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ಯಾವ ಕಪ್ ಅಳತೆಯಿಂದ ನಾನು ಸೂಜಿ ರವೆಯನ್ನು ತೊಗೊಂಡಿದ್ದೀನೋ ಇದೇ ಕಪ್ ಅಳತೆಯಿಂದ ಉಳಿದ ಪದಾರ್ಥಗಳನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಜರಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯಾವ ಕಪ್ ಅಳತೆಯಿಂದ ಸೂಜಿ ರವೆಯನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ನಿಮಗೆ ಸ್ವೀಟ್ ಜಾಸ್ತಿ ಬೇಕನ್ನೋರು 1 ಕಪ್ ರವೆಗೆ 1 ಕಪ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಬಟ್ ಸ್ವಲ್ಪ ಈ ಸ್ನ್ಯಾಕ್ಸ್ಗೆ ಸ್ವೀಟ್ ಸ್ವಲ್ಪ ಕಡಿಮೆ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಕಾರಣಕ್ಕಾಗಿ ನಾನು ಸ್ವಲ್ಪ 3/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಇದನ್ನ ನೀವು ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು. ಬಟ್ ಒಂದು ಸಲ ಚೆನ್ನಾಗಿ ಜರಡಿನ ಇಟ್ಕೊಂಡು ಮಿಕ್ಸಿಂಗ್ ಬೌಲಲ್ಲಿ ಸಕ್ಕರೆ ಹಾಗೂ ಸೂಜಿ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಏನಾದರೂ ಹೇಳಿದ್ನಲ್ವ ಸಕ್ಕರೆ ಜಾಸ್ತಿ ಬೇಕಂದರೆ 1 ಕಪ್ ಸೂಜಿ ರವೆಗೆ 1 ಕಪ್ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬನ್ನಿ. ನೀವು ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಈಗ ಪೌಡರ್ನ ಮಾಡ್ಕೊಂಡು ಬನ್ನಿ. ಯಾವುದೇ ರೀತಿ ಸಕ್ಕರೆ ಕಾಳು ಥರ ಉದುರು ಥರ ಇರಬಾರ್ದು. ಸಣ್ಣದಾಗಿ ಪೌಡರ್ನ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕಂದ್ರೆ ನೀವು ಯಾವುದರಲ್ಲಿ ಮಿಕ್ಸ್ ಮಾಡ್ತೀರೋ ಆ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಖಂಡಿತವಾಗ್ಲೂ ಮಿಸ್ ಮಾಡದೆ ಹಾಕಿ. ಬೇಕಿಂಗ್ ಪೌಡರ್ ಇದ್ದರೂ ಕೂಡ ನೀವು ಅದನ್ನು ಹಾಕ್ಕೊಳ್ಬೋದು. ಚಿಟಿಕೆಯಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಯಾವುದಾದ್ರೂ ಸ್ವೀಟ್ನ ಮಾಡಿ ಚಿಟಿಕೆಗಿಂತ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕೋದ್ರಿಂದ ಸ್ವೀಟ್ಗೆ ಟೇಸ್ಟು ಬೇರೆಯೇ, ಅದು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಾಗಿ ಕೂಡ ನಮಗೆ ಸಿಗುತ್ತೆ. ಈಗ ನಾನು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ತುಪ್ಪವನ್ನು ಹಾಕೋದು ಬೇಡ. ನಮಗೆ ತುಂಬ ಕ್ರಿಸ್ಪಿಯಾಗಿರಬೇಕು, ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿರಬೇಕು ಅಂದರೆ ನೀವು ಎಣ್ಣೆಯನ್ನು ಹಾಕ್ಕೊಳ್ಳಿ. 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡು ಸೂಜಿ ರವೆ ಹಾಗೂ ಸಕ್ಕರೆಯನ್ನೇ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿರ್ತೀವಲ್ವ, ಅದರಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬೆರಿಬೇಕು. ಈ ಥರ ಒಂದು 3 ನಿಮಿಷ ನೀವು ಕಂಟಿನ್ಯೂಸ್ ಆಗಿ ಕೈ ಬಿಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಕೈಯಿಂದ ಉಂಡೆ ಮಾಡೋದು, ಸ್ಮ್ಯಾಶ್ ಮಾಡೋದು, ಈ ಥರ ಮಾಡೋದ್ರಿಂದ ನಮಗೆ ತುಂಬ ಗರಿಗರಿಯಾಗಿ ಈ ಸ್ನ್ಯಾಕ್ಸ್ ಕೂಡ ರೆಡಿ ಆಗುತ್ತೆ. ನೋಡಿದ್ನಲ್ವ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು. ಒಣ ಕೊಬ್ಬರಿ ಹಾಕೋದ್ರಿಂದ ನಿಮಗೆ ತುಂಬ ರುಚಿಯಾಗಿರುತ್ತೆ. ಯಾವ ಕಪ್ ಅಳತೆಯಿಂದ ನಾನು ಸೂಜಿ ರವೆ ಸಕ್ಕರೆಯನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಪ್ರಕಾರ ನೀವು ಕರೆಕ್ಟಾಗಿ ತೊಗೊಂಡಿದ್ದೆ ನಿಜ ಆಗಿದ್ದರೆ ನಿಜವಾಗ್ಲೂ ಈ ಸ್ವೀಟ್ ಅಂತೂ ಮಕ್ಕಳು ಬಿಡೋದಿಲ್ಲ, ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ಕೂಡ ತಿಂತಾರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದು ನೀವು ನೋಡ್ತಿರ್ಬೋದು, ಇದೇ ನೀರು ಥರ ಇದೆ, ಇಷ್ಟು ನೀರಾಗಿಬಿಟ್ಟಿದೆ, ಇದರಲ್ಲಿ ಯಾವ ಥರ ಸ್ವೀಟ್ ಮಾಡೋದು ಅಂತ ಅಂದ್ಕೊಂಡಿರ್ತೀರ. ಖಂಡಿತವಾಗ್ಲೂ ಇದನ್ನು ಕೂಡ ಕ್ರೀಮಿ ಸ್ಟ್ರಕ್ಚರ್ಗೆ ಬರೋ ತನಕನೂ ಒಂದು 2 ನಿಮಿಷ ಕೈ ಬಿಡದ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ಹೇಳಿದ್ನಲ್ಲ, ಒಂದು 2 ನಿಮಿಷ ನೀವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಸ್ಟ್ರಕ್ಚರ್ಗೆ ಬಂದಿದೆ ಅಂತ. ಈಗ ನಾನು ಇದಕ್ಕೆ ಯಾವ ಕಪ್ ಅಳತೆಯಿಂದ ಸೂಜಿ ರವೆನ ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಸ್ನೇಹಿತರೆ, ಕೆಲವರಿಗೆ ಮೈದಾ ಹಿಟ್ಟಿಂದ ತಿನ್ನೋಕೆ ಆಗೋಲ್ಲ, ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಅನ್ನೋರು ಮೆನ್ಷನ್ ಮಾಡಿರೋ ಪ್ರಕಾರ ಗೋಧಿ ಹಿಟ್ಟನ್ನು ಕೂಡ ನೀವು ತೊಗೊಳ್ಬೋದು. ಕೆಲವರಿಗೆ ಗೋಧಿ ಹಿಟ್ಟಿಂದ ಇಷ್ಟ ಆಗಲ್ಲ ಅನ್ನೋರು ಮೈದಾ ಹಿಟ್ಟು ಕೂಡ ನೀವು ತೊಗೊಳ್ಬೋದು. ನಾನೀಗ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಜರಡಿ ಇಟ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಈ ಸ್ನ್ಯಾಕ್ಸ್ ಕೂಡ ರೆಡಿ ಆಗುತ್ತೆ. ನಾವು ಕಲಿಸೋ ವಿಧಾನದಲ್ಲೂ ಕೂಡ ಇರುತ್ತೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ನೋಡ್ತಿರ್ಬೋದು, ನೀವು ಬೇಕಿದ್ರೆ ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೊಳ್ಬೋದು. ಬಟ್ ಎಣ್ಣೆಯನ್ನು ಹಾಕಿ ಮಾಡಿ ತುಂಬಾ ಗರಿಗರಿಯಾಗಿ ನಿಮಗೆ ಸ್ನ್ಯಾಕ್ಸ್ ಕೂಡ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು, ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡೋದ್ರಿಂದ ನಮಗೆ ಸ್ವೀಟ್ ಒಳಗಡೆ ಎಲ್ಲ ಹಸಿ ಥರ ಇರೋದಿಲ್ಲ, ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಬೇಯುತ್ತೆ. ನೋಡಿ, ಇಷ್ಟು ಉಂಡೆ ಮಾಡೋ ಹದಕ್ಕಿದ್ರೆ ಸಾಕು. ಈಗ ಕೈಯಿಂದ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು, ಅಂದರೆ ತೀರ ನಾದ್ಕೊಳ್ಳೋದು ಬೇಡ, ಸಾಫ್ಟಾಗಿ ಇಷ್ಟಿದ್ದರೆ ಸಾಕು. ನೋಡಿ,
ಇಷ್ಟು ಬಂದರೆ ಸಾಕು ಸ್ನೇಹಿತರೆ. ನಿಮಗೇನಾದರೂ ಈ ಸ್ನ್ಯಾಕ್ಸ್ ಫಟಾಫಟ್ ಅಂತ ಬೇಗ ಮಾಡಬೇಕನ್ನೋರು 10 ನಿಮಿಷನಾದರೂ ಅಂದರೆ ಎಣ್ಣೆ ಕಾಯೋಷ್ಟಾದರೂ ನೀವು ನೆನೆಸ್ಬೇಕು. ಇಲ್ಲ ನಮಗೆ ಟೈಮ್ ಇದೆ ಅನ್ನೋರು ಮಿನಿಮಮ್ ಆದರೂ ಅರ್ಧ ಗಂಟೆ ಆದರೂ ನೀವು ಚೆನ್ನಾಗಿ ಇದನ್ನು ನೆನೆಸ್ಬೇಕು. ನೀವೆಷ್ಟು ಚೆನ್ನಾಗಿ ರೆಸ್ಟ್ ಕೊಡ್ತೀರೋ ಅಷ್ಟು ಟೇಸ್ಟಾಗಿ ನಿಮಗೆ ಸ್ವೀಟ್ ಕೂಡ ರೆಡಿ ಆಗುತ್ತೆ. ಅರ್ಧ ಗಂಟೆ ಆದಮೇಲೆ ನಾನೀಗ ಅದು ಸೂಜಿ ರವೆ ಹಾಕಿರ್ತೀವಲ್ವ, ಏನಾಗೋದಿಲ್ಲ, ಯಾವುದೇ ರೀತಿ ಗಟ್ಟಿ ಕೂಡ ಆಗೋದಿಲ್ಲ. ಗೋಧಿ ಹಿಟ್ಟಿನ ಜೊತೆ ಸೂಜಿ ರವೆ ತುಂಬ ಚೆನ್ನಾಗಿ ನೆನೆಯುತ್ತೆ. ಈಗ ನಾನು ಸ್ವಲ್ಪ ಕೈ ಹದಕ್ಕಿಂತ ಉಂಡೆ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ, ಜಾಸ್ತಿ ದೊಡ್ಡದಾಗಿ ಬಾಲ್ಸ್ನ ಮಾಡಿ ಈ ಥರ ಪೇಡ ಶೇಪ್ ಮಾಡಬೇಡಿ. ಯಾಕೆಂದರೆ ಒಳಗಡೆ ಎಲ್ಲ ನಾವು ಎಣ್ಣೆಲಿ ಬೇಯಿಸುವಾಗ ಹಸಿ ಹಸಿ ಥರ ಉಳ್ಕೊಂಬಿಡುತ್ತೆ. ಸಾಧ್ಯ ಆದಷ್ಟು ಚಿಕ್ಕದಾಗಿರೋಂಥ ಉಂಡೆನ ಮಾಡಿಕೊಂಡು ನೀವು ಈ ಥರ ಪೇಡ ಶೇಪಲ್ಲಿ ಮಾಡ್ಬೋದು. ನಿಮಗೇನಾದರೂ ಪೇಡ ಶೇಪಲ್ಲಿ ಬೇಡ ಅನ್ನೋರು ರೌಂಡ್ ಶೇಪಲ್ಲಿ ಕೂಡ ಮಾಡ್ಬೋದು, ಬರ್ಫಿ ಶೇಪಲ್ಲಿ ಕೂಡ ಮಾಡ್ಬೋದು. ಬಟ್ ಪರ್ಟಿಕ್ಯುಲರಾಗಿ ಈ ಥರ ಪೇಡ ಶೇಪಲ್ಲಿ ಮಾಡೋದ್ರಿಂದ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯುತ್ತೆ. ಇದೇ ರೀತಿ ನಾನು ಉಳಿದ ಹಿಟ್ಟಿಂದ ಸಹ ಎಲ್ಲ ರೀತಿ ಉಂಡೆಗಳನ್ನು ಮಾಡ್ತಾ ಪೇಡ ಟೈಪ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಎಣ್ಣೆಯಲ್ಲಿ ಒನ್ ಬೈ ಒನ್ ನಿಧಾನವಾಗಿ ಬಿಡಲಿಕ್ಕೆ ತುಂಬ ಸರಳವಾಗುತ್ತೆ. ಇಷ್ಟಾದರೆ ಸಾಕು. ಸೊ ನೋಡಿ, ನಾನು ಹೇಳ್ತಿದ್ದೀನಲ್ವ, ಈಗ ನಾನು ಉಳಿದ ಹಿಟ್ಟಿನಿಂದನೂ ಸಹ ಇದೇ ರೀತಿಯಾಗಿ ನಾನು ಪೇಡ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ತೀರ ದಪ್ಪವಾಗೂ ಬೇಡ, ತೀರ ತೆಳುವಾಗಿ ಬೇಡ. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಅಂದರೆ ನಾವು ಪೂರಿ ಮಾಡುವಾಗ ಹಿಟ್ಟು ತೊಗೊಳ್ತೀವಲ್ವ ಅಷ್ಟಾದರೆ ಸಾಕು. ಎಣ್ಣೆ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಕಾಯ್ದಿರಬೇಕು. ತೀರ ಹೈ ಫ್ಲೇಮಲ್ಲಿ ಏನಾದರೂ ಕಾಯಿಸ್ಕೊಂಡ್ಬಿಟ್ರೆ ಮೇಲ್ಗಡೆ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ಗೆ ಕೋಟ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಗೋಧಿ ಹಿಟ್ಟಿಂದು ಸೂಜಿ ಹಸಿ ಹಸಿ ಥರ ಉಳ್ಕೊಂಬಿಡುತ್ತೆ. ಸೊ ನೋಡಿ, ಎಣ್ಣೆ ಎಷ್ಟು ನಿಧಾನವಾಗಿ ನಾನು ಕಾಯಿಸಿದ್ದೀನಿ ಅಂತ. ನೀವು ಕೂಡ ಇದನ್ನು ಚೆನ್ನಾಗಿ ನಾದ್ಕೊಳ್ಳುವಾಗ ರೆಸ್ಟ್ ಬಿಟ್ಟು ಉಂಡೆ ಮಾಡ್ತಿರಲ್ವ, ಆವಾಗ ಎಣ್ಣೆ ಕಾಯಲಿಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ನಮ್ಮದು ಉಂಡೆ ಕೂಡ ರೆಡಿ ಆಗುತ್ತೆ. ಎಣ್ಣೆ ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾದಿರುತ್ತೆ. ಸೊ ನೋಡಿ, ಈಗ ಒನ್ ಬೈ ಒನ್ ನಾನೀಗ ಬಿಡ್ತಾಯಿದ್ದೀನಿ. ಎಣ್ಣೆ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ. ನಿಧಾನವಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಮಗೆ ಕಲಿಸೋದು ರೆಸ್ಟ್ ಕೊಡೋದಷ್ಟು ಟೈಮ್ ಹಿಡಿಸೋದಿಲ್ಲ. ಬಟ್ ಇದನ್ನು ನಾವು ಯಾವ ರೀತಿ ಬೇಯಿಸ್ಕೊಳ್ತೀವೋ ಅನ್ನೋ ವಿಧಾನದಲ್ಲಿ ಕೂಡ ನಿಮಗೆ ಇದು ರೆಡಿ ಆಗುತ್ತೆ. ಸೊ ನೋಡಿ, ಈಗ ಒನ್ ಬೈ ನಾನೀಗ ಉಲ್ಟಾ ತಿರುಗಿಸ್ತಾ ಇದ್ದೀನಿ. ಸೊ ಯಾಕೆ 1.5-2 ನಿಮಿಷ ತನಕ ನೀವು ಉಲ್ಟಾ ತಿರುಗಿಸೋದು ಬೇಡ. ಸ್ವಲ್ಪ ಕೆಳಗಡೆದೆಲ್ಲ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಅಂತ ನಿಮಗೆ ಗೊತ್ತಾದಾಗ ಮಾತ್ರ ನೀವು ಉಲ್ಟಾ ತಿರುಗಿಸಿ. ಸೊ ನೀವು ನೋಡ್ತಿರ್ಬೋದು, 1 ನಿಮಿಷ ಆದಮೇಲೆ ನಾನೀಗ ರಿಟರ್ನ್ ಮತ್ತೆ ನಾನು ಯಾವ ರೀತಿ ಉಲ್ಟಾ ತಿರುಗಿಸಿದ್ನಲ್ವ ಅದೇ ರೀತಿ ಉಲ್ಟಾ ತಿರುಗಿಸ್ತಾ ಇದ್ದೀನಿ. ನಮಗೆ ಮೇನ್ ಕೆಳಗಡೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಕಲರ್ ಟರ್ನ್ ಆಗಬೇಕು. ಹಂಗಾದಾಗ ಮಾತ್ರ ನಿಧಾನವಾಗಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮಗೆ ಈ ಸ್ನ್ಯಾಕ್ಸ್ ಕೂಡ ರೆಡಿ ಆಗುತ್ತೆ. ನೀವು ಬೆನ್ಸೋ ವಿಧಾನದಲ್ಲೂ ಕೂಡ ಈ ಸ್ನ್ಯಾಕ್ಸ್ ಕೂಡ ನಿಮಗೆ ರೆಡಿ ಆಗುತ್ತೆ ಸ್ನೇಹಿತರೆ. ನೀವು ಒಂದೇ ಸಮನೆ ಬೇಗ ಆಗಬೇಕು, ಕ್ವಿಕ್ ಆಗಬೇಕು ಅಂತೇಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನಾದರೂ ಈ ಸ್ವೀಟ್ನ ಮಾಡಿದರೆ ಖಂಡಿತವಾಗ್ಲೂ ಈ ಸ್ವೀಟ್ ನಿಮಗೆ ಕೆಟ್ಟೋಗ್ಬಿಡುತ್ತೆ. ಸೊ ನೀವು ನೋಡ್ತಿರ್ಬೋದು, ಇನ್ನೊಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು, ಅಂದರೆ ನೀವು ಈರುಳ್ಳಿ ಬಜ್ಜಿ ಯಾವ ಥರ ಬೇಯಿಸ್ಕೊಳ್ತೀರ ಸೇಮ್ ಅದೇ ಥರ ಸ್ವಲ್ಪ ಇದಕ್ಕೆ ಟೈಮ್ ಹಿಡಿಯುತ್ತೆ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡ್ ಕೂಡ ಕಲರ್ ಚೇಂಜ್ ಆಗೋ ತನಕ ನೀವು ಕಂಪ್ಲೀಟಾಗಿ ಬೇಯಿಸ್ಕೊಳ್ಳಿ. ಸೊ ಫೈನಲಾಗಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಇಷ್ಟಾದರೆ ಸಾಕು. ಈಗ ನಾನು ಒನ್ ಬೈ ಒನ್ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಖಂಡಿತವಾಗ್ಲೂ ನಿಮಗೇನಾದರೂ ಮನೇಲಿ ಮಕ್ಕಳು ಸಡನ್ನಾಗಿ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಕೇಳಿದಾಗ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಾಗಿ ಗರಿಗರಿಯಾದಂಥ ಸ್ನ್ಯಾಕ್ಸ್ನ ನೀವು ಕೂಡ ಮಾಡಿಕೊಡ್ಬೋದು. ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದು 1 ಅವರ್ ಒಂದು ಹಾಫ್ ಆನ್ ಅವರ್ ಆಗಲಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಹಂಗಾದಾಗ ಮಾತ್ರ ನಮಗೆ ಕುರುಮ್ ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಬಿಸಿ ಇರುವಾಗ ನೀವೇನಾದರೂ ತಿನ್ನಲಿಕ್ಕೆ ಕೊಟ್ಟರೆ ಹಸಿ ಥರ ಇರುತ್ತೆ. ಈ ನಮಗೆ ಶಂಕರಪೋಳಿ ಯಾವ ಥರ ಹಾರಿದಾಗ ಕ್ರಿಸ್ಪಿಯಾಗಿರುತ್ತೋ ಸೇಮ್ ಅದೇ ಥರನೂ ಇದು ಕೂಡ. ಇದು ಚೆನ್ನಾಗಿ ಹಾರಿದ ಮೇಲೆ ನಾನೀಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 20 ನಿಮಿಷ ಚೆನ್ನಾಗಿ ಬಿಟ್ಬಿಟ್ರೆ ಆಯಿತು. ತುಂಬಾ ಗರಿಯಾಗಿ ನಮಗೆ ಈ ಸ್ನ್ಯಾಕ್ಸ್ ಕೂಡ ರೆಡಿ ಆಗುತ್ತೆ. ನಾನೀಗ ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಳಗಡೆ ಯಾವುದೇ ರೀತಿ ಹಸಿ ಥರ ಎಲ್ಲ ತುಂಬಾ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಕೂಡ ರೆಡಿಯಾಗಿತ್ತು. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.